ಸಂಜೆ 5 ಗಂಟೆಯ ಕ್ಯಾಬಿನೆಟ್ಗೆ ಮುನ್ನ ಖಾತೆ ಹಂಚಿಕೆ ಬಹುತೇಕ ಆಗುತ್ತೆ. ಕರ್ನಾಟಕದ 5 ಸೇರಿ 72 ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಇಷ್ಟಪಟ್ಟ ಕೃಷಿ ಖಾತೆ ಸಿಗುತ್ತಾ? ಹಾಲಿ ಖಾತೆಯಲ್ಲೇ ಜೋಶಿ ಅವರು, ಶೋಭಾ ಅವರು ಮುಂದುವರಿತಾರಾ? ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರಿಗೆ ಯಾವ ಖಾತೆ ಸಿಗುತ್ತೆ? ಯಾವುದೇ ಕ್ಷಣದಲ್ಲೂ ಕೂಡ ಖಾತೆ ಹಂಚಿಕೆ ಆಗಬಹುದು. ಕಾರಣ ಇವತ್ತು ಸಂಜೆ ಕ್ಯಾಬಿನೆಟ್ನ ಸಭೆ ಇದೆ. ಹಾಗಾಗಿ ಕ್ಯಾಬಿನೆಟ್ಗೆ ಮುನ್ನಾನೇ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಈಗ. ಹಾಗಾಗಿ ಈಗ ಸೋಮಣ್ಣ ಅವರಿಗೆ ಯಾವ್ದು ಸಿಗುತ್ತೆ, ಶೋಭಾ ಕರಂದ್ಲಾಜೆ ಅವರಿಗೆ ಯಾವ್ದು ಸಿಗುತ್ತೆ? ಹೋದ್ಸಲ ಏನಿತ್ತು ಅದೇ ಖಾತೆ ಮುಂದುವರಿಯುತ್ತಾ? ಪ್ರಹ್ಲಾದ್ ಜೋಶಿ ಅವರಿಗೂ ಅದೇ ಖಾತೆ ಮುಂದುವರಿಯುತ್ತಾ? ಕುಮಾರಸ್ವಾಮಿ ಅವರು ಇಷ್ಟಪಡುವಂಥ ಕೃಷಿ ಖಾತೆ ಅವ್ರಿಗೆ ಸಿಗುತ್ತಾ? ಗೊತ್ತಿಲ್ಲ. ಯಾವುದು ಖಾತೆಗಳು ಅವರಿಗೆ ಕೊಡಬಹುದು ಅಂತ ಹೇಳಿ ಒಟ್ಟು 72 ನಿನ್ನೆ ಪ್ರಮಾಣ ವಚನ ತೆಗೆದುಕೊಂಡಿರುವಂಥ ಸಂಸದರು. ಹಾಗಾಗಿ ಅವರೆಲ್ಲ ಸಚಿವರಿಗೆ ಯಾವ್ಯಾವ ಖಾತೆಗಳ ಹಂಚಿಕೆ ಆಗುತ್ತೆ ಅನ್ನುವಂಥ ಕುತೂಹಲ ಇವತ್ತು ಎಲ್ಲರಲ್ಲೂ ಕೂಡ ಇದೆ. ಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮಂತ್ರಿ ಆಗಿರುವಂಥವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ, ಅದು ನಮ್ಮ ರಾಜ್ಯಕ್ಕೆ ಯಾವ ರೀತಿಯಾದಂಥ ಅನುಕೂಲ ಆಗುತ್ತೆ ಅನ್ನುವಂಥ ಕುತೂಹಲ ನಮ್ಮಲ್ಲಿದೆ. ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಕಳೆದ ಬಾರಿ ಕೊಟ್ಟಂಥ ಫೈನಾನ್ಸ್ ಅವ್ರಿಗೆ ಸಿಗುತ್ತಾ ಅಂತ ಹೇಳಿ, ಇನ್ನೊಂದು ಕಡೆಗೆ ಕಲ್ಲಿದ್ದಲು ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅವರಿಗೂ ಅದೇ ಖಾತೆ ಸಿಗುತ್ತಾ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಹಾಗಾಗಿ ನಿರೀಕ್ಷೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾವ ರೀತಿಯಾದಂಥ ನಿರೀಕ್ಷೆಯನ್ನು ರಾಜ್ಯದ ಜನ ಇಟ್ಕೊಳ್ಬೋದು ಇವರ ಮಂತ್ರಿ ಸ್ಥಾನ ಜೊತೆಗೆ ದೇಶದಲ್ಲಿರುವಂಥ ಮಂತ್ರಿಗಳ ಬಗ್ಗೆ? ಇವತ್ತು ಸಂಜೆ 5 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಒಂದಿಷ್ಟು ಸುಳಿವನ್ನ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು, ಅಥವಾ ಈ ಸಭೆ ಆದ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಅರುಣ್, ಅಲ್ಲಿವರೆಗೂ ಕೂಡ ಯಾರಿಗೆ ಯಾವ ಖಾತೆ ಅನ್ನುವಂಥದ್ದು ಒಂದಿಷ್ಟು ಗೌಪ್ಯವಾಗಿಡುವಂತ ಪ್ರಯತ್ನವನ್ನ ಕೂಡ ಈಗ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ಮುಖ್ಯವಾಗಿ ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ರು, ಸಂಸದೀಯ ವ್ಯವಹಾರಗಳ ಖಾತೆಯನ್ನ ನಿಭಾಯಿಸಿದ್ರು, ಜೊತೆಗೆ ಕಲ್ಲಿದ್ದಲು ಗಣಿಯನ್ನ ಕೂಡ ನಿಭಾಯಿಸಿದ್ರು. ಅವ್ರಿಗೆ ಅದೇ ಖಾತೆಗಳನ್ನ ಮುಂದುವರಿಸ್ತಾರ ಅನ್ನುವಂಥದ್ದು. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕೃಷಿ ರಾಜ್ಯ ಖಾತೆ ಸಚಿವರಾಗಿದ್ರು. ಹೀಗಾಗಿ ಆ ಒಂದು ಖಾತೆಯನ್ನ ಕೂಡ ಮುಂದುವರಿಸ್ತಾರ ಅನ್ನುವಂತ ಅನುಮಾನಗಳಿದಾವೆ. ಇದ್ರ ಜೊತೆಗೆ ಕೃಷಿ ಖಾತೆಯ ಮೇಲೆ ಕುಮಾರಸ್ವಾಮಿ ಅವರು ಆಸಕ್ತಿಯನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರಿಗೆ ಆ ಖಾತೆ ಸಿಗಬಹುದಾ ಅನ್ನುವಂತ ಒಂದಿಷ್ಟು ಕುತೂಹಲ ಕೂಡ ಇದೆ. ಯಾಕೆಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾದಂತ ಸಂದರ್ಭದಲ್ಲಿ ಟಾಪ್ 10 ಮಂತ್ರಿಗಳಲ್ಲಿ ಅವರು ಕೂಡ ಇದ್ರು. ಹೀಗಾಗಿ ಒಂದು ಪ್ರಭಾವಿ ಖಾತೆ ಅವ್ರಿಗೂ ಕೂಡ ಸಿಗುವಂತ ನಿರೀಕ್ಷೆಗಳು ಕೂಡ ಇದಾವೆ. ಇನ್ನು ಸೋಮಣ್ಣ ಅವ್ರಿಗೂ ಕೂಡ ಯಾವ ಖಾತೆ ಸಿಗ್ಬೋದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನು ಉಳಿದಂತೆ ರಾಷ್ಟ್ರೀಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ಪ್ರಮುಖ ಖಾತೆಗಳನ್ನ, ಅದು ಗೃಹ ಇರ್ಬೋದು, ರಕ್ಷಣೆ ಇರ್ಬೋದು, ಹಣಕಾಸು ಇರ್ಬೋದು, ಇದರಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆಗಳು ಆಗಲ್ಲ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಯಾರ್ಯಾರಿಗೆ ಯಾವ್ಯಾವ ಖಾತೆಗಳಿದೆ ಅನ್ನುವಂಥದ್ದು ಇವತ್ತು ಸಭೆ ಆದ ನಂತರ ಬರಬಹುದು, ಅದರ ಮುಂಚಿತವಾಗಿ ಬರಬಹುದು, ಅಥವಾ ಸಭೆಯಲ್ಲಿ ಅದರ ಸುಳಿವು ಸಿಗಬಹುದು. ಅದಾದ ನಂತರ ರಾತ್ರಿ ಅಷ್ಟೊತ್ತಿಗೆ ಇವತ್ತು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಅನ್ನೋದಂತೂ ಕ್ಲಾರಿಟಿ ಸಿಗತ್ತೆ.